ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಥೈ ರೈಸ್ ನೂಡಲ್ಸ್ ಮಾಡೋದು ಹೆಂಗಂತ ನೋಡೋಣ. ಮೊದಲಿಗೆ ನಾ ಇಲ್ಲಿ ಒಂದು ಬಾಣಲಿ ಒಳಗೆ ನೀರು ಕುದಿಲಿಕ್ಕೆ ಇಟ್ಕೊಂಡ್ಬಿಟ್ಟೀನಿ. ಅದರೊಳಗೆ ಇದು ರೈಸ್ ನೂಡಲ್ಸ್ ಅಂತ ಸಿಗ್ತದೆ, ಇದು ಥೈ ನೂಡಲ್ಸ್ ಅಂತ ಸಿಗ್ತದೆ. ಇದನ್ನು ಈ ಬಿಸಿನೀರೊಳಗೆ ಹಾಕ್ಕೊಂಡು ಚೆಂದಾಗಿ ಬೇಯಿಸ್ಕೊಂಡ್ಬಿಡ್ಬೇಕು. ಇದನ್ನು ಅದು ಪೂರ್ತಿಯಾಗಿ ಹಿಡಿಲಿಕ್ಕೆ ಪಾತ್ರೆ ಸಾಕಾಗಲಿಲ್ಲ, ಅದಕ್ಕೆ ನಾ ಏನು ಮಾಡ್ಲಿಕ್ಕತ್ತೀನಿ, ಮುರಿದು ಹಾಕ್ಲಿಕ್ಕತ್ತೀನಿ. ಇದನ್ನು ನೀಟಾಗಿ ಒಂದು 2-3 ನಿಮಿಷ ಸಾಕಾಗ್ತದೆ. ಇದನ್ನು ಬಿಸಿನೀರೊಳಗೆ ಚೆಂದಾಗಿ ಬೇಯಿಸ್ಕೊಂಬಿಡೋಣ. ಆಮೇಲೆ ನಾ ಇಲ್ಲೇ ಒಂದು ಈರುಳ್ಳಿ ತೊಗೊಂಡಿನಿ. ಆ ಈರುಳ್ಳಿನ ಸಿಪ್ಪಿ ತೆಗೆದು ಅದನ್ನು ಚೆಂದಾಗಿ ಹೆಚ್ಕೊಂಡ್ಬಿಡ್ತೀನಿ. ಅದು ಬಾಯಿಗೆ ಸಿಗಬೇಕು, ಪೂರ್ತಿ ಸಣ್ಣದಾಗಿನೂ ಬೇಡ. ಈ ಥರ ನಾ ಹೆಚ್ಕೊಳ್ಲಿಕ್ಕತ್ತಿಲ್ಲ, ಈ ಥರ ಹೆಚ್ಕೊಂಡ್ರೆ ಸಾಕಾಗ್ತದೆ. ಆಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ತೊಗೋತೀನಿ. ಕ್ಯಾಪ್ಸಿಕಮ್ಮನ್ನು ನಾವು ಈರುಳ್ಳಿ ಯಾವ ಥರ ಹೆಚ್ಕೊಂಡಿದ್ವಲ್ಲ ಅದೇ ಥರನೇ ಕ್ಯಾಪ್ಸಿಕಮ್ನು ಹೆಚ್ಕೊಂಡ್ಬಿಡ್ತೀನಿ. ಈಗ ಕ್ಯಾಪ್ಸಿಕಮ್ ಆದ ತಕ್ಷಣ ನಾನು ಇದೇ ಸೈಜಿಗೆ ಒಂದು ಸ್ವಲ್ಪ ಕ್ಯಾರೆಟ್ ತೊಗೊಂಡಿನಿ. ಕ್ಯಾರೆಟನ್ನು ಸೇಮ್ ಥರನೇ ನಾವು ಹೆಚ್ಕೋಬೇಕು. ಅಂದರೆ ಇವಾಗ ವೆಜಿಟೇಬಲ್ಸ್ ಎಲ್ಲ ಯಾವ ಥರ ಹೆಚ್ಕೊಂಡಿರ್ತೀವಲ್ಲ ಅದೇ ಥರನೇ ಎಲ್ಲನೂ ಇರಬೇಕು. ಅದನ್ನು ಸಣ್ಣದಾಗಿ ಈ ಥರ ಉದ್ದುದ್ದಕ್ಕಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಈಗ ಇದು ಭಾಳ ರುಚಿ ಆಗ್ತದೆ, ಹುಡುಗರಿಗೆ ಭಾಳ ಸೇರ್ತದೆ. ಇದು ಮ್ಯಾಗಿ ಅದು ಇದು ತಿನ್ನೋದಕ್ಕಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಇವಾಗ ನೋಡಿರಿ, ಇದು ಕುದೀತು. ಇವಾಗ ನಾವು ಅಕ್ಕಿನ ಶಾವಿಗೆನ ಇದು ಮಾಡಿದ್ವಲ್ಲ ನೂಡಲ್ಸ್, ಈಗ ಇದನ್ನು ಒಂದು ಜಾಲ್ರಿ ಒಳಗೆ ಫುಲ್ ಸೋಸ್ಕೊಂಡ್ಬಿಡ್ತೀನಿ. ಈಗ ಇನ್ನೊಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಲಿವ್ ಆಯಿಲ್ ಹಾಕ್ಕೊಂಡು ನಾ ಇಲ್ಲೇ ಆಲಿವ್ ಆಯಿಲ್ ಹಾಕ್ಕೊಂಡು ಈ ಹೆಚ್ಚಿಟ್ಕೊಂಡಿರೋ ತರಕಾರಿನೆಲ್ಲ ಹಾಕ್ಕೊಂಡು ಒಂದು ಸರ್ತಿ ಚೆಂದಾಗಿ ಬಾಡಿಸ್ಕೊಂಡ್ಬಿಡ್ತೀನಿ. ಇವಾಗ ನೋಡಿರಿ, ಬಾಡಿಸ್ಕೊಂಡಿಂದ ಈರುಳ್ಳಿ ಕಲರ್ ಹೆಂಗೆ ಚೇಂಜ್ ಆಗ್ಯದ ಈಗಿದೆ. ಆಮೇಲೆ ಏನು ಮಾಡಬೇಕು, 1 ಸ್ಪೂನಷ್ಟು ವಿನೆಗರ್ ಹಾಕೋತೀನಿ ಇಲ್ಲಿ ನಾನು. ಯಾಕಂದರೆ ಇದು ಚೈನೀಸ್ ಫುಡ್ ಅದ ಇದು, ಅದಕ್ಕೆ 1 ಸ್ಪೂನ್ ವಿನೆಗರು, 1 ಸ್ಪೂನು ಸೋಯಾ ಸಾಸ್ ಹಾಕೋತೀನಿ. ಸೋಯಾ ಸಾಸು ನೋಡಿ ಹಾಕ್ಕೊಳ್ರಿ, ಯಾಕಂದ್ರೆ ನಮ್ಮ ಮನೆಯೊಳಗೆ ಸ್ವಲ್ಪ ಕಡಿಮೆ ಹಾಕು ಅಂದರು, ಕಡಿಮೆ ಹಾಕಿ ನಾನು. ಆಮೇಲೆ ಒಂದು 2-3 ಸ್ಪೂನಷ್ಟು ನಾನಿಲ್ಲಿ ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಂಡೀನಿ. ಟೊಮೆಟೊ ಕೆಚಪ್ ಹಾಕ್ಕೊಂಡು ಒಂದು ಸರ್ತಿ ಎಲ್ಲನೂ ಚೆಂದಾಗಿ ಬಾಡಿಸ್ಕೊಂಡ್ಬಿಡ್ಬೇಕು ನೀಟಾಗಿ. ಆಮೇಲೆ ನಾವಿಲ್ಲಿ ಇದ್ರೊಳಗೆ ಹಾಕ್ಕೊಂಡಿರ್ತೀವಲ್ಲ ಜಾಲರಿ ಒಳಗೆ ಇದು ನೂಡಲ್ಸ್ನ, ಅದನ್ನು ಇದ್ರೊಳಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಬಿಡ್ಬೇಕು. ಇದನ್ನು ಎಲ್ಲ ತರಕಾರಿ ಇದು ಎಲ್ಲ ಹೊಂದ್ಕೊಳ್ಳೋ ಹಂಗೆ ಒಂದು ಸರ್ತಿ ನೀಟಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಇದೊಂದು ಸ್ವಲ್ಪ ಕಲಿಯೋದಕ್ಕೆ ಸ್ವಲ್ಪ ಕಷ್ಟ, ಬಟ್ ಪೇಷನ್ಸಿಂದ ಕಲಿಸ್ಬೇಕು. ಇದನ್ನು ನೋಡಿರಿ ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ. ಮೇಲೆ ನಾವು ಚಿಲ್ಲಿ ಫ್ಲೇಕ್ಸು ಮತ್ತು ಒರೆಗಾನೋ ಅದೆಲ್ಲ ಹರ್ಬ್ಸ್ ಸಿಗ್ತದಲ್ಲ ಅದನ್ನೆಲ್ಲ ನಾವು ಸ್ವಲ್ಪ ಹಾಕಿನಿ, ಸ್ಪ್ರೇ ಮಾಡೀನಿ ಅದಕ್ಕೆ. ಅಂದರೆ ಹುಡುಗರಿಗೆ ಸೇರ್ತದಂತಂದು ನಾ ಇದನ್ನು ಮಾಡೀನಿ. ನೋಡಿರಿ, ಇದು ಚೈನೀಸ್ ಇದು ಥೈ ನೂಡಲ್ಸ್ ಇವಾಗ ರೆಡಿ ಆಗ್ಯದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ನಾ ಮತ್ತು ನಿಮ್ಗೆ ಮುಂದಿನ ವೀಡಿಯೋದೊಳಗೆ ಸಿಗ್ತೀನಿ.